ಮತ್ತೆ ಸುದ್ದಿಯಾಗಿದೆ ಬಿಬಿಎಂಪಿಯ ಲಗ್ಗೆರೆ ವಾರ್ಡ್ ಕಾರ್ಪೊರೇಟರ್ಗೆ ಗೊತ್ತಿಲ್ಲದಂತೆ ಅಧಿಕಾರಿಗಳಿಂದ ಲಕ್ಷ ವಸೂಲಿ ಆಶ್ರಯ ಮನೆಗಳ ಬಿಲ್ಗೆ ಮಹಿಳೆಯರಿಗೆ ಅಶ್ಲೀಲ ಪದ ಬಳಕೆ ಬಿಬಿಎಂಪಿ ಅಧಿಕಾರಿಗಳಿಂದ ವಾರ್ಡ್ನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಬಿಜೆಪಿ ಪಾಲಿಕೆ ಸದಸ್ಯೆ ಮಂಜುಳಾ ನಾರಾಯಣಸ್ವಾಮಿ ಗಂಭೀರ ಆರೋಪ ಅಧಿಕಾರಿಗಳ ಸಿಡಿ ಮತ್ತು ಅಶ್ಲೀಲ ಸಂಭಾಷಣೆ ಆಡಿಯೋ ರಿಲೀಸ್ ಲಗ್ಗೆರೆ ವಾರ್ಡ್ನಲ್ಲಿ ಮಿತಿ ಮೀರಿದೆಯಂತೆ ಅಧಿಕಾರಿಗಳ ದರ್ಪ ಅಧಿಕಾರಿಗಳ ಸಿಡಿ ಮತ್ತು ಅಶ್ಲೀಲ ಸಂಭಾಷಣೆ ಆಡಿಯೋ ರಿಲೀಸ್ ಈ ಲಗ್ಗೆರೆ ವಾರ್ಡ್ ಏನಿದೆ ಈ ಲಗ್ಗೆರೆ ವಾರ್ಡ್ ಬಗ್ಗೆ ಸಾಕಷ್ಟು ಪ್ರಾಬ್ಲಮ್ಗಳು ಬರ್ತಾ ಇದೆ ನೆನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇಲ್ಲಿಯ ಶಾಸಕರ ವಿರುದ್ಧ ಹರಿಹಾಯ್ದಿದ್ರು ಪಾಲಿಕೆ ಸದಸ್ಯರಿಗೆ ಇಲ್ಲಿ ಬೆಲೆಯೇ ಇಲ್ಲ ಇದಕ್ಕೆ ಶಾಸಕ ಮುನಿರತ್ನ ಕುಮ್ಮಕ್ಕು ಬಿಲ್ ಮಾಡುವುದಕ್ಕೆ ಕೇಸ್ ವರ್ಕರ್ ಚಂದ್ರು ಎಂಬಾತನಿಂದ ನಿಂದನೆ ಆಯುಕ್ತರಿಗೆ ದೂರು ನೀಡಿದ್ರು ಪ್ರಯೋಜನವಿಲ್ಲ ಎಂದ ಮಂಜುಳಾ ನಾರಾಯಣಸ್ವಾಮಿ ಅವರನ್ನು ನಾವು ಮಾತಾಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕಾರ್ಪೊರೇಟರ್ಗಳಿಗೆ ಕಿರುಕುಳ ಉಂಟಾಗಿದೆಯಂತೆ ಮತ್ತೆ ಸುದ್ದಿಯಾಗಿದೆ ಬಿಬಿಎಂಪಿಯ ಲಗ್ಗೆರೆ ವಾರ್ಡ್ನ ಒಂದು ವಾಸ್ತು ಸರಿಯಿಲ್ಲ ಅಂತ ಅನಿಸುತ್ತೆ ಪ್ರತಿ ಸಲ ಕೂಡ ಕಾರ್ಪೊರೇಟರ್ಗೆ ಗೊತ್ತಿಲ್ಲದಂತೆ ಇಲ್ಲಿ ಅಧಿಕಾರಿಗಳಿಂದ ಲಕ್ಷ ವಸೂಲಿಯಂತೆ ಆಶ್ರಯ ಮನೆಗಳ ಬಿಲ್ಗೆ ಮಹಿಳೆಯರಿಗೆ ಅಶ್ಲೀಲ ಪದ ಬಳಕೆಯಾಗಿದೆಯಂತೆ ಬಿಬಿಎಂಪಿ ಅಧಿಕಾರಿಗಳಿಂದ ವಾರ್ಡ್ನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಬಿಜೆಪಿ ಪಾಲಿಕೆ ಸದಸ್ಯೆ ಮಂಜುಳಾ ನಾರಾಯಣಸ್ವಾಮಿ ಗಂಭೀರ ಆರೋಪ ಅಧಿಕಾರಿಗಳ ಸಿಡಿ ಮತ್ತು ಅಶ್ಲೀಲ ಸಂಭಾಷಣೆ ಆಡಿಯೋ ರಿಲೀಸ್ ಲಗ್ಗೆರೆ ವಾರ್ಡ್ನಲ್ಲಿ ಮಿತಿ ಮೀರಿದೆಯಂತೆ ಅಧಿಕಾರಿಗಳ ದರ್ಪ ಪಾಲಿಕೆ ಸದಸ್ಯರಿಗೆ ಬೆಲೆಯೇ ಇಲ್ಲ ಇದಕ್ಕೆ ಶಾಸಕ ಮುನಿರತ್ನ ಕುಮ್ಮಕ್ಕಿದೆಯಂತೆ ಬಿಲ್ ಮಾಡುವುದಕ್ಕೆ ಕೇಸ್ ವರ್ಕರ್ ಚಂದ್ರು ಎಂಬಾತನಿಂದ ನಿಂದನೆಯಂತೆ ಓಕೆ ಇದೀಗ ಪಾಲಿಕೆ ಸದಸ್ಯೆಯಾಗಿರುವಂತಹ ಮಂಜುಳಾ ನಾರಾಯಣಸ್ವಾಮಿ ಅವರನ್ನ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಮುನಿಕುಮಾರ್ ಬನ್ನಿ ಏನು ಹೇಳಿದ್ರು ಏನು ಈ ಸಮಸ್ಯೆ ಲಗ್ಗೆರೆ ಇವತ್ತು ನೆನ್ನೆದಲ್ಲ ಅವತ್ತಿಂದ ಇವತ್ತಿನ ತನಕ ಪ್ರಾಬ್ಲಮ್ ಆಗ್ತಾನೆ ಇದೆ ನೆನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಹಳ ಉಗ್ರವಾಗಿ ಅಲ್ಲಿ ಮಾತಾಡಿದ್ರು ಹೆಣ್ಣುಮಕ್ಕಳ ಸೀರೆಗೆ ಕೈ ಹಾಕ್ತಾರೆ ತಾಯಂದಿರ ಸೀರೆಗೆ ಕೈ ಹಾಕ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಇಲ್ಲಿವತ್ತು ಲಗ್ಗೆರೆ ವಾರ್ಡ್ನಲ್ಲಿ ಅಧಿಕಾರಿಗಳ ಸಿಡಿ ಮತ್ತು ಅಶ್ಲೀಲ ಸಂಭಾಷಣೆ ಆಡಿಯೋ ರಿಲೀಸ್ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನು ಮಾತಾಡಿದ್ದಾರೆ ಮಂಜುಳಾ ನಾರಾಯಣಸ್ವಾಮಿ ಬನ್ನಿ ಕೇಳೋಣ ಲಗ್ಗೆರೆ ವಾರ್ಡ್ ಅಂದರೆ ಒಂದು ರೀತಿಯಲ್ಲಿ ಬಿಬಿಎಂಪಿಯಲ್ಲಿ ಯಾವಾಗಲೂ ಕೂಡ ಒಂದು ರೀತಿ ಸದ್ದು ಮಾಡ್ತಾ ಇರ್ತಕ್ಕಂಥ ವಾರ್ಡು ಈ ವಾರ್ಡ್ನಲ್ಲಿ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರ ಏನು ಒತ್ತಡದಿಂದ ಇಲ್ಲಿನ ಕಾರ್ಪೊರೇಟ್ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಿದೆ ಅಂತೇಳಿ ಮಂಜುಳಾ ನಾರಾಯಣಸ್ವಾಮಿ ಅವರು ಈಗಾಗಲೇ 2-3 ಬಾರಿ ಆರೋಪವನ್ನು ಮಾಡಿದ್ರು ಈಗ ಮತ್ತೊಂದು ಆರೋಪ ಈಗ ಹೊರಬಿದ್ದಿರುವಂಥದ್ದು ಈಗ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂಥದ್ದು ಈ ಬಗ್ಗೆ ಸ್ವತಃ ಈಗ ನಾರಾಯಣಸ್ವಾಮಿ ಅವರೇ ಮಾತಾಡ್ತಾರೆ ಮೇಡಮ್ ಈಗ ಯಾರು ನಿಮಗೆ ದೂರು ಕೊಟ್ಟಿರೋದು ಮತ್ತೆ ಏನೇನು ಮಾಡ್ತಿದ್ದಾರೆ ಇಲ್ಲಿ ಅಧಿಕಾರಿಗಳು ನಿಮ್ಮ ಮೇಲೆ ನಿಮ್ಮ ಮುಂದೆ ಇದು ನೋಡ್ರಿ ಇಲ್ಲೇ ಇದೆ ನಮ್ಮ ಎ ಬಸವರಾಜು ಎಇ ಅಶ್ವತ್ತು ನಮ್ಮ ಜೆ.ಸಿ. ಸಾಹೇಬ್ರು ತಿಪ್ಪೇಸ್ವಾಮಿ ಅಂತ ಏನು ಸರ್ಕಾರದಿಂದ ಬರೋಂಥದ್ದು ಹಣ ಇವತ್ತು ನನ್ನ ಜನ ಟ್ಯಾಕ್ಸ್ ಕಟ್ಟೋಂಥ ಹಣ ಅದು ಇವತ್ತು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಒಂದು ಗಾರೆ ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದು ತಗೊಂಬಂದು ಟ್ಯಾಕ್ಸ್ ಕಟ್ಟಿ ಇವತ್ತು ಜನದ್ದು ಟ್ಯಾಕ್ಸ್ ಜನಕ್ಕೆ ಕೊಡೋಕ್ಕೆ ಏನು ರೀ ಇದು ನ್ಯಾಚಿಕ್ಕೇಡಿದು ಒಂದು ಒಂಟಿ ಮನೆ ಫೈಲ್ ನೋಡೋಕ್ಕೆ ಹೋದಾಗ ಒಬ್ಬ ಮನುಷ್ಯ ವ್ಯಕ್ತಿ ಅಧಿಕಾರಿ 9 ಗಂಟೆ ರಾತ್ರಿಯಲ್ಲಿ ಆ ಹೆಣ್ಮಗಳು ಮನೆಗೆ ಬಂದು ಕದ ತೊಟ್ಟರೆ ಆ ಮಕ್ಕಳು ಏನು ಅನ್ಬೇಡ ಇದೆಲ್ಲ ಸರಿನಾ ನಿಜಕ್ಕೂ ಇದು ದುರಂತ ಅದು ಹೇಳ್ತಾ ಇದ್ದಾರೆ ನಾನು ಹೇಳಿದ್ದಲ್ಲ ನೀನು ಕೇಳಿದ್ರೆ ನಾಳೆನೇ ನಿನಗೆ ಅಲ್ಲಿ ಸೈನ್ ಹಾಕ್ಕೊಡ್ತೀನಿ ನಿಂದು ಒಂಟಿ ಮನೆ ಆಯಿತು ಹೆಣ್ಮಕ್ಳು ನನ್ನ ಓಕೆ ನೆನ್ನೆ ಅಷ್ಟೇ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೆನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಇದರ ಬಗ್ಗೆ ಅಂದರೆ ಅಲ್ಲಿ ಮಹಿಳೆಯರಿಗೆ ಆಗ್ತಿರುವಂಥ ಕಿರುಕುಳದ ಬಗ್ಗೆ ಗಂಭೀರವಾದಂಥ ಧ್ವನಿ ಎತ್ತಿದ್ರು ಮತ್ತು ಜೊತೆಗೆ ಅಲ್ಲಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತಲೂ ಇದೆ ಈಗ ಮಂಜುಳಾ ನಾರಾಯಣಸ್ವಾಮಿ ಅವರು ಆರೋಪ ಮಾಡಿದ ಹಾಗೆ ಅಧಿಕಾರಿಗಳ ಸಿಡಿ ಮತ್ತು ಅಶ್ಲೀಲ ಸಂಭಾಷಣೆ ಆಡಿಯೋ ಏನು ಯಾವ ಕಾರಣಕ್ಕಾಗಿ ಅವರು ಹೇಳೋ ಪ್ರಕಾರ ಕಾರ್ಪೊರೇಟ್ಗೆ ಗೊತ್ತಿಲ್ಲದಂತೆ ಅಧಿಕಾರಿಗಳಿಂದ ಲಕ್ಷ ವಸೂಲಿ ಆಶ್ರಯ ಮನೆಗಳ ಬಿಲ್ಗೆ ಮಹಿಳೆಯರಿಗೆ ಅಶ್ಲೀಲ ಪದ ಬಳಕೆ ಯಾಕೆ ಇದಕ್ಕೆ ಏನು ಸಂಬಂಧ ಈ ಆಡಿಯೋ ಸಿಡಿ ಆಡಿಯೋನ ಕೇಳೋಣ ಏನು ಅಶ್ಲೀಲ ಸಂಭಾಷಣೆ ಯಾರ ಬಗ್ಗೆ ಹೇಳಿದ್ದಾರೆ ಯಾರು ಹೇಳಿರೋದು ಬನ್ನಿ ಕೇಳೋಣ ಹೇಳಿ ಸರ್ ಹೇಳಿ ಸರ್ ಕೇಳಿಸ್ತಾ ಇದೆಯಾ ಕೇಳಿಸ್ತೈತೆ ಹೇಳಿ ಸರ್ ಈಗ ಏನು ಮಾಡಿದ್ರಿ ನಮ್ಮ ಫೈಲು ಏನು ಮಾಡಿದ್ರಿ ನಮ್ಮ ಫೈಲ್ ಸುಮ್ಮನೆ ಇದ್ದೀರಾ ಯಾವ ಫೈಲಪ್ಪ ಇನ್ನೇನು ಒಂದು ಲಿಸ್ಟ್ ಕೊಟ್ಟಿಲ್ವಾ ಯಾವಾಗ ನೋಡಿ ನಮ್ಮ ಮಕ್ಳು ಇರುವಾಗಲೇ ಬರ್ತೀರಾ ಮನೆಗೆ ಅಲ್ಲ ನಮ್ಮ ಮಕ್ಳು ಇರುವಾಗಲೇ ಬರ್ತೀರಾ ಮನೆಗೆ ಅರ್ಥ ಆಗಲಿಲ್ಲ ಯಾಕೆ ಹಾಡೆಲ್ಲ ಹೇಳ್ತಾ ಇದ್ದೀರಾ ಹಾಡು ಹೇಳ್ತಾ ಇದ್ದೀರಾ ಅಂದೆ
ಏನು ಏನು ಹೇಳಿದ್ರಿ, ಏನು ಮಾಡಿಲ್ಲ. ಏನ್ ಮಾಡ್ಬೇಕಾಯ್ತಪ್ಪ, ಅದ್ ಯಾವ್ದು ನಮ್ಮ ಹತ್ರ ಇಲ್ಲ ಫೈಲು. ನಿಮ್ಗೆ ಹೇಳ್ದೆ, ನಾನು ಹೇಳ್ದೆ ಹೋಗಿ ಬರ್ತೀನಿ ಅಂತ ನೀವ್ ಹೇಳಿದ್ರಿ. ಏನು ಹೇಳ್ದೆ? ನಾ ಹೋಗಿ ಬರ್ತೀನಿ ಆಯ್ತು ಅಂತ ಫೈಲ್ ತರ್ತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರಿ. ಹೇಳಿದ್ರಲ್ಲ ಅದು ಏನು ಇದು ಮಾಡವ್ರೆ, ಕ್ಯಾನ್ಸಲ್ ಮಾಡವ್ರೆ ಅಂತ. ಯಾವ್ದಮ್ಮ? ನೀಲಮ್ಮಂದ? ಹಲೋ. ನೀಲಮ್ಮಂದೆ. ಫೈಲ್ ಯಾವ್ದು? ಫೈಲಾ? ನಾಳೆ ನೋಡ್ತೀನಿ, ನಾಳೆ ತರ್ತೀನಿ. ಸರಿ ಆಯ್ತು. ನಿಮ್ಮ ನಿರ್ಧಾರನೇ ನಮ್ಮ ನಿರ್ಧಾರ. ಅಲ್ಲ, ನಮ್ಮ ಮನೆಗೆ ವಯಸ್ಸು ಮಕ್ಳವ್ರೆ, ನಿಮ್ಗೆ ಹೇಳಿದ್ರೆ ನೀವು ಕೇಳಲ್ಲ, ಬಿಡ್ರಿ. ಈಗ ಒಂದ್ ನಿಮಿಷ, ಈಗ ನಾನು ನಿಮ್ಮ ಮನೇಲಿ ಅಂತ ಹೇಳಿದ್, ನಾನು ನಿಮ್ಮ ಮನೇಲಿ ಅಂತ ನಾನು ಹೇಳಿದ್, ನಾನು ಎಲ್ಲಿ ಬೇಕಾ ನಮ್ಗೆ ಹಂಗೆಲ್ಲ ಗೊತ್ತಿಲ್ಲ, ಎಲ್ಲೂ ಅಲ್ಲಿ ಇಲ್ಲಿ. ನಾನು ಹೋಗಲ್ವಲ್ಲ, ನಾನು ಎಲ್ಲಿನೂ. ಮತ್ತೆ ಯಾಕೆ ಆ ಥರ ಮಾತಾಡಿದ್ರಿ ನೀವು? ನೀನ್ ತಾನು ಹೇಳ್ದು ಬಿಡು, ಆಯ್ತದ ಕೆಲಸ ಅಂತ ಹೇಳಿದ್ರು ನೀನ್ ತಾನೆ. ನಾನಾ ಹಂಗಂತಲ್ಲ, ನೀವು ಹಂಗೆಲ್ಲ ಹೇಳಿದ್ದಕ್ಕೆ ಇವಾಗ ನೀವು ಯಾರಂತ ಗೊತ್ತಾಗಿನೇ ನಾನು ಇದು ಮಾತಾಡ್ತಾ ಇರೋದು. ನಾವು ಹೋಗಿ ಎಲ್ಲರ ಹತ್ರನೂ ಮಾತಾಡ್ಬಿಡ್ತೀವಿ ಹಂಗೆ. ಈಗ ಒಂದ್ ನಿಮಿಷ ನೀವು ಮನ್ಸಲ್ಲಿ ಇರಿ, ಒಂದ್ ನಿಮಿಷ. ನೀವು ಮನ್ಸಲ್ಲಿ ಏನು ತಪ್ಪಿಟ್ಕೊಳ್ದೆ ನನ್ನ ಹಂಗೆಲ್ಲ ಮಾತಾಡಿದ್ರ ನೀವು? ಈಗ ನಾನೇನಂದೆ? ಓಕೆ, ಇನ್ನಷ್ಟು ಅದರ ಬಗೆಗಿನ ಮಾಹಿತಿಯನ್ನು ಕೊಡ್ತೀವಿ. ಯಾವ ಅಂದರೆ ಬಸವರಾಜ್ ಅನ್ನುವಂಥ ಅಧಿಕಾರಿ ಯಾಕೆ ಈ ರೀತಿ ಮಾತಾಡಿದ್ರು ಅನ್ನುವಂಥದ್ದು. ಓಕೆ, ಅದರ ಜೊತೆಗೆ ಒಂದಂತೂ ಇಲ್ಲಿ ಸ್ಪಷ್ಟವಾಗ್ತಾ ಇದೆ, ಏನೋ ಒಂದು ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತೇಳಿ.